ನಮಸ್ಕಾರ ಕರ್ನಾಟಕ. IPL ಹಬ್ಬ ಶುರುವಾಗಿದೆ. ಕ್ರಿಕೆಟ್ ಪ್ರೇಮಿಗಳು ಮೈದಾನಕ್ಕೆ ನುಗ್ಗುತ್ತಿದ್ದಾರೆ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸಖತ್ ವೈರಲ್ ಆಗಿ ಹೋಗ್ತಾ ಇದೆ. ಅದು ಸಾಮಾನ್ಯ ಜನರ ಬಗ್ಗೆ ಅಲ್ಲ, ನಮ್ಮ ನಾಳುವ ಶಾಸಕರ ಬಗ್ಗೆ. ಹೌದು, ರಾಜ್ಯದ ಹಲವು ಶಾಸಕರು IPL ಟಿಕೆಟ್ಗಾಗಿ ಸರ್ಕಾರಕ್ಕೆ ಮತ್ತು KSSEಗೆ ಒತ್ತಡ ಏರ್ತಿದ್ದಾರಂತೆ ಅನ್ನೋ ಸುದ್ದಿ ಈಗ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಕ್ಷೇತ್ರದ ಸಮಸ್ಯೆಗಿಂತ IPL ಟಿಕೆಟ್ ಮುಖ್ಯ ಆಯಿತಾ ನಮ್ಮ ಜನಪ್ರತಿನಿಧಿಗಳಿಗೆ? ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದ ಅನೇಕ ಶಾಸಕರು ತಮ್ಮ ಕ್ಷೇತ್ರದ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಬಿಟ್ಟು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನೋಡಲು VIP ಟಿಕೆಟ್ಗಳಿಗಾಗಿ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. Karnataka State Cricket Association has not providing the tickets for the MLAs, ministers and their families. See, they are... ವರದಿಗಳ ಪ್ರಕಾರ ಸರ್ಕಾರಿ ಮಟ್ಟದಲ್ಲೂ ಈ ಟಿಕೆಟ್ಗಳಿಗಾಗಿ ಪತ್ರ ವ್ಯವಹಾರಗಳು ನಡೀತಿವೆ ಅಂತೆ. ಒಬ್ಬೊಬ್ಬ ಶಾಸಕರಿಗೆ 16 ಟಿಕೆಟ್ಗಳು ಬೇಕಂತೆ. ಇದು ಸರಿಯೇ? ನೀವೇ ಯೋಚಿಸಿ. ಒಂದೆಡೆ ರಾಜ್ಯದಲ್ಲಿ ಬರಗಾಲ ಛಾಯೆ ಇದೆ, ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ, ರಸ್ತೆಗಳಲ್ಲಿ ಗುಂಡಿಗಳು, ಕರೆಂಟ್ ಸಮಸ್ಯೆ ಇದೆ, ನಿರುದ್ಯೋಗದಂತಹ ಸಾವಿರಾರು ಸಮಸ್ಯೆಗಳು ಕಣ್ಣ ಮುಂದಿವೆ. ಜನರು ತಮ್ಮ ಕಷ್ಟ ಹೇಳ್ಕೊಂಡು ಶಾಸಕರ ಮನೆ ಮುಂದೆ ಹೋದರೆ ಅಲ್ಲಿ ಗಂಟೆಗಟ್ಟಲೆ ವೆಯ್ಟ್ ಮಾಡಿಸ್ತಾರೆ. ಮೀಟಿಂಗಲ್ಲಿದ್ದಾರೆ, ಔಟ್ ಆಫ್ ಸ್ಟೇಷನ್ ಇದ್ದಾರೆ, ಹೊರಗಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಜನರ ಸಮಸ್ಯೆಗೆ ನಿರಾಕರಣೆ ಮಾಡಿ ಅವ್ರನ್ನ ವೆಯ್ಟ್ ಮಾಡಿಸಿ ಮನೆ ಮುಂದೆ ಸುತ್ತಾಡಿಸಿ ವಾಪಸ್ ಕಳಿಸ್ತಾರೆ. ನಿರಾಶೆಯಿಂದ ಜನರು ಮನೆಗೆ ವಾಪಸ್ ಹೋಗ್ತಾರೆ. ಆದರೆ ನಮ್ಮ ಶಾಸಕರು ಮಾತ್ರ ನಮಗೆ IPL ಟಿಕೆಟ್ ಕೊಡಿ ಅಂತ ಲಾಬಿಯಲ್ಲಿ ಲಬೋ ಅಂತ ಬಡ್ಕೊಂತ ಇದ್ದಾರಂತೆ. ಓಟ್ ಹಾಕಿದ ಜನರು ಸಂಕಷ್ಟದಲ್ಲಿದ್ದಾಗ ಇವ್ರಿಗೆ ಮಾತ್ರ AC ಬಾಕ್ಸ್ನಲ್ಲಿ ಕುಳಿತುಕೊಂಡು ಮ್ಯಾಚ್ ನೋಡ್ಬೇಕಂತೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ಸುದ್ದಿ ವೈರಲ್ ಆಗ್ತಿದ್ದಂತೆ ಜನಸಾಮಾನ್ಯರು ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ಕುಡಿಯೋಕೆ ನೀರಿಲ್ಲ, ಸರಿಯಾಗಿ ರೇಷನ್ ಬರ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಇದೆ, ನಿಮಗೆ ಯಾಕೆ IPL ಟಿಕೆಟು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಶಾಸಕರು ಜನರ ಕೆಲಸ ಮಾಡೋದಕ್ಕಿದ್ದಾರೋ ಅಥವಾ ಎಂಟರ್ಟೈನ್ಮೆಂಟ್ಗಿದ್ದಾರಾ ಅನ್ನೋದು ಈಗಿನ ದೊಡ್ಡ ಪ್ರಶ್ನೆ. ಕೊನೆಯದಾಗಿ ಹೇಳೋದಾದರೆ ಕ್ರಿಕೆಟ್ ಅಂದರೆ ಎಲ್ರಿಗೂ ಇಷ್ಟನೇ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮೊದಲು ಆದ್ಯತೆ ಜನರ ಸಮಸ್ಯೆಗಳಿಗೆ ಕೊಡಬೇಕು. ಟಿಕೆಟ್ಗಳಿಗಾಗಿ ತೋರಿಸುವ ಆಸಕ್ತಿಯನ್ನು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೋರಿಸಿದರೆ ನಮ್ಮ ಕರ್ನಾಟಕ ಇನ್ನಷ್ಟು ಸುಧಾರಿಸುತ್ತೆ ಅಲ್ವಾ? ನಿಮ್ಮ ಅಭಿಪ್ರಾಯವೇನು? ನಮ್ಮ ಶಾಸಕರು ಈ IPL ಪ್ರೇಮದ ಬಗ್ಗೆ ನೀವೇನಂತೀರಾ? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಕಂಟೆಂಟೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನನ್ನ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಹೊಸೊಬ್ರು ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಧಾನಸೌಧದಲ್ಲಿ ಯೂಶ್ವಲಿ ಏನು ಡಿಸ್ಕಷನ್ ಆಗುತ್ತೆ? MLA MLCಗಳು ಅವ್ರ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಏನಂತ ಹೇಳಿದ್ರೆ ಒಂದು ದೊಡ್ಡ ಸಮಸ್ಯೆ ಬಗ್ಗೆ ಇಲ್ಲಿ ಡಿಸ್ಕಷನ್ ಆಗಿದೆ. ಪಾಪ ನಮ್ಮ ಶಾಸಕರಿಗೆ ದುಡ್ಡು ಇಲ್ವಂತೆ, ಹಾಗಾಗಿ IPL ಟಿಕೆಟು ಫ್ರೀ ಆಗಬೇಕಂತೆ. ಅದು ಒಂದಲ್ಲ, ಅವ್ರ ಫ್ಯಾಮಿಲಿಗೆ, ಅದು ಅವರು ಮತ್ತು ಅವ್ರ ಫ್ಯಾಮಿಲಿ ಸಮೇತ ಕೂಡ ಬೇಕಂತೆ. ಸೊ ಇದನ್ನು ಅವರು ಅಲ್ಲಿ ಡಿಮ್ಯಾಂಡ್ ಮಾಡಿದರು. ಸರ್ಕಾರ ವಿತಿನ್ 24 ಅವರ್ಸಲ್ಲಿ ಅವರಿಗೆ ಟಿಕೆಟ್ ಸ್ಯಾಂಕ್ಷನ್ ಮಾಡಿದೆ. ನಮ್ಮ ಸರ್ಕಾರ ಕರೆದ್ಬಿಟ್ಟು IPL ಮ್ಯಾನೇಜ್ಮೆಂಟ್ ಅವ್ರು ಕರೆದ್ಬಿಟ್ಟು, ನೋಡಪ್ಪ ನಮ್ಮ ಶಾಸಕರು ತುಂಬ ದುಡ್ಡು ಬಿಟ್ಟಾರೆ, ಅವ್ರ ಹತ್ರ ದುಡ್ಡಿಲ್ಲ, ಹಾಗಾಗಿ ನೀನೇನು ಮಾಡ್ತೀವೋ ಗೊತ್ತಿಲ್ಲ, ನಮ್ಮ ಪ್ರತಿಯೊಬ್ಬ MLA MLCಗಳಿಗೆ 5 ಟಿಕೆಟ್ ಕೊಡಬೇಕಂತ ಹೇಳಿದ್ದಾರೆ. ಸೊ ಅದಕ್ಕೆ ಪಾಪ IPL ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ, ಸರ್ 5 ಕೊಡೋಕ್ಕಾಗಲ್ಲ, 2 ಕೊಡ್ತೀವಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ದೇಶ ಕಟ್ಟುವಂಥ ವಿಚಾರ ಬಂದಾಗ ಸಮ್ಮತ ಒಪ್ಪಿಗೆಯಿಂದ ಮಾಡಬೇಕು, ಅವಾಗ ಒಂದು ಚೆನ್ನಾಗಿರುತ್ತೆ, ಅದಕ್ಕೊಂದು ಮೀನಿಂಗ್ಫುಲ್ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಏನಂತ ಹೇಳಿದ್ರೆ IPL ಟಿಕೆಟು ಯಾವಾಗ ಶಾಸಕರು ಯಾವಾಗ ಕೇಳಿದ್ದಾರೆ ಅದಕ್ಕೆ ಸಮ್ಮತ ಒಪ್ಪಿಗೆ ಕೊಟ್ಟಿದ್ದಾರೆ. ನಮಗೂ ಕೂಡ ಕೊಟ್ಬಿಡಿ, ನಾವು ಬರ್ತೀವಿ ಅಂತ ಹೇಳಿ ವಿರೋಧ ಪಕ್ಷದವರು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ನಮ್ಮ ಸರ್ಕಾರ. ಯಾವುದೇ ಒಂದು ನಾವು ಗೌರ್ಮೆಂಟ್ ಆಫೀಸಲ್ಲಿ ಹೋದಾಗ ಒಂದು ಚಿಕ್ಕ ಕೆಲಸ ಆಗಬೇಕಂದ್ರೆ ಚಪ್ಪಲಿ ಸಾವಿವರೆಗೂ ಓಡಾಡಿಸ್ತಾರೆ. ನಾಳೆ ಬಾ ನಾಡಿದ್ದು ಬಾ ಅಂತೇಳಿ ವರ್ಷಗಟ್ಟಲೆ ಪೋಸ್ಟ್ಪೋನ್ ಮಾಡ್ತಾರೆ. ಅದೇ ಬ್ರೈಕ್ ಕೊಟ್ಟಾಗ ಇಮಿಡಿಯೇಟ್ ಮಾಡಿಕೊಡ್ತಾರೆ. ಅಲ್ಲ, ಗೌರ್ಮೆಂಟ್ ಕೆಲಸ ಸಾರ್ವಜನಿಕರಿಗೆ ಬೇಗ ಆಗಲ್ಲ, ಯಾಕಂದರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಅಕ್ಕರೆ, ನಮ್ಮ ಮುಖ ನೋಡಬೇಕಲ್ಲ, ಹಾಗೆ ದಿನ ಬಾ ನಾಳೆ ಬಾ ಅಂತ ಅದಕ್ಕೆ ಕರೀತಾರೆ. ಅದೇ ಒಬ್ಬ ಶಾಸಕ ಡಿಮ್ಯಾಂಡ್ ಮಾಡಿದ ತಕ್ಷಣ ವಿತಿನ್ 24 ಅವರ್ಸಲ್ಲಿ ಗೌರ್ಮೆಂಟ್ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಎಂಥ ಸರ್ಕಾರ, ಎಂಥ ರಾಜ್ಯದಲ್ಲಿ ನಾವಿದ್ವಿ. MLA MLCಗಳು ಅವರದೇ ಕ್ಷೇತ್ರದಲ್ಲಿ ಎಷ್ಟೋ ಜನ ಸ್ಕೂಲ್ ಇಲ್ಲ, ಸರಿಯಾಗಿ ರೋಡ್ಗಳು ಇಲ್ಲ, ಸರಿಯಾಗಿ ಬಸ್ಗಳು ಬರ್ತಾ ಇಲ್ಲ. ವಿದ್ಯಾರ್ಥಿಗಳು 4-5 ಕಿಲೋಮೀಟ್ರು 8-10 ಮೈಲ್ ಗಟ್ಟಲೆ ನಡ್ಕೊಂಡು ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಿಗೆ ಬರ್ತಾರೆ. ಇದು ಯಾವುದೋ ಅವ್ರಿಗೆ ಗಮನಕ್ಕೆ ಬೇಕಾಗಿಲ್ಲ, ಇದು ಯಾವುದೋ ಅವ್ರಿಗೆ ಸಮಸ್ಯೆ ಅಲ್ಲ. ಎಷ್ಟೋ ಜನರಿಗೆ ಕುಡಿಯೋಕ್ಕೆ ನೀರಿಲ್ಲ. ರೈತರಿಗಿರೋಂಥ ಸಮಸ್ಯೆ ಬಗೆಹರಿಸಬೇಕು. ಯಾರಿಗೆಲ್ಲ ಅನುದಾನ ಇನ್ನೂ ಕರೆಕ್ಟಾಗಿ ಹೋಗಿಲ್ಲ, ರೇಷನ್ ಮನೆ ಕರೆಕ್ಟಾಗಿ ಹೋಗಿಲ್ಲ, ಕೆಲವೊಂದು ಕಡೆ ರೇಷನ್ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇದು ಯಾವುದೋ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ನಮ್ಮ MLA MLCಗಳಿಗೆ ಗೊತ್ತೇ ಇಲ್ಲ. ಅದೊಂದು ಸಮಸ್ಯೆ ಅಲ್ಲ ಅವರಿಗೆ, ಅದೊಂದು ಚಿಕ್ಕದವರಿಗೆ. ದಿನ ಇದ್ದಿದ್ದಲ್ಲ, ನಮಗೆ ದೊಡ್ಡ ಸಮಸ್ಯೆ ಅಂದರೆ IPL ಟಿಕೆಟ್ ಬೇಕು, ನಮಗೆ ಮನೋರಂಜನೆ ಬೇಕು. ದಿನನಿತ್ಯ ಜನರ ಸಮಸ್ಯೆ ಕೇಳಿ ಪಾಪ ಬೇಜಾರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಮನೋರಂಜನೆ ಬೇಕು, ಅದಕ್ಕೋಸ್ಕರ ಆ ಜೋಶು ಎನರ್ಜಿ ಬೇಕಲ್ಲ. IPL ಟಿಕೆಟ್ ಕೇಳಿದ್ದಾರೆ, ಪಾಪ ಅವ್ರ ಹತ್ರ ದುಡ್ಡಿಲ್ಲ, ಅದಕ್ಕೋಸ್ಕರ ಅವ್ರು ಫ್ರೀಯಾಗಿ ಟಿಕೆಟ್ ಕೇಳಿದ್ದಾರೆ. ನಮ್ಮ ಸಾರ್ವಜನಿಕ ಕಷ್ಟಪಟ್ಟು ದುಡ್ದುಬಿಟ್ಟು 10,000 20,000 50,000 ಆದರೂ ಬೈ ಮಾಡಿಕೊಂಡು ಈ ಮ್ಯಾಚ್ ನೋಡ್ತಾರೆ. ಪಾಪ ನಮ್ಮ ಶಾಸಕರ ಹತ್ರ ದುಡ್ಡಿಲ್ಲಲ್ವಾ, ಸೊ ಹಾಗಾಗಿ ಫ್ರೀಯಾಗಿ ಕೊಡಿ ಅಂತ ಕೇಳಿದ್ದಾರೆ. 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ. ಬಂದಾಗ ಜಾತಿ ಧರ್ಮ ಅಂತ ಅಂದ್ಕೊಂಡು ಬಂದುಬಿಟ್ಟು ಓಟ್ಗಳು ಕೇಳ್ತಾರೆ. ನಾವು ಓಟ್ಗಳು ಹಾಕ್ತೀವಿ, ಗೆಲ್ಲಿಸ್ತೀವಿ. ಮತ್ತು 5 ವರ್ಷ ಆದಮೇಲೆ ಕ್ಯಾರೆ ಅನ್ನಲ್ಲ, ಈ ಕಡೆ ತಿರುಗು ಕೂಡ ನೋಡಲ್ಲ. ಮತ್ತು 5 ವರ್ಷ ಆದಮೇಲೆ ಬರ್ತಾರೆ, ಕೈಯ ಪೊರಕೆ ಕೊಟ್ಟರು ಕೂಡ ನಿಮ್ಮ ಮನೆ ಗುಡಿಸ್ಬಿಟ್ಟು ಹೋಗ್ತಾರೆ. ನೀವೇ ದೇವರು, ನೀವೇ ನಮ್ಮ ಅನ್ನದಾತರು ಅಂತ ಹೇಳಿ ಕೈ ಮುಗಿಯೋದೇನು, ಕಾಲಿ ಬೀಳೋದೇನು ಎಲ್ಲ ಮಾಡ್ತಾರೆ. ಇದ್ಯಾವುದು ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗಲ್ಲ.
ಅದಕ್ಕೆ ಮೀಡಿಯಾದಲ್ಲಿ ಎಲ್ಲ ಎಕ್ಸ್ಪೋಸ್ ಆಗದಿದ್ದರೆ ಕೆಲವೊಬ್ಬರು ಆಚೆ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ. ಮೀಡಿಯಾ ನಡೆಸ್ತಾ ಇರೋದೇ ನಮ್ಮ ಪೊಲಿಟಿಷಿಯನ್ಗಳಲ್ವಾ, ಇನ್ನೇನು ತೋರಿಸ್ತಾರೆ. ಸೊ ಹಾಗಾಗಿ ಉಪೇಂದ್ರ ಅವರು ಫ್ರಮ್ ಸ್ಟಾರ್ಟಿಂಗ್ ಫಿಲಮಿಂದ ಹೇಳ್ಕೊಂಡು ಬಂದಿದ್ದಾರೆ. ಅವ್ರ ಪಕ್ಷ ಕೂಡ ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ಐಡಿಯಾ ಅಥವಾ ಅವ್ರೊಂದು ಪರಿಕಲ್ಪನೆ ಏನಿದೆ ಅದು ಅರ್ಥ ಆಗತ್ತೆ ಇನ್ನು ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಈ ಕಲಿಯುಗದಲ್ಲಿ ಎಲ್ಲ ನಿರ್ನಾಮ ಆಗಬೇಕಂದ್ರೆ ಕಲ್ಕಿ ಥರ ಅವತಾರ ಎತ್ತು ಬಂದುಬಿಟ್ಟು ಎಲ್ಲ ನಿರ್ನಾಮ ಆಗಿ ಮತ್ತೆ ತ್ರೇತಾಯುಗ ಸ್ಟಾರ್ಟ್ ಆಗಬೇಕು. ಇಲ್ಲ ನಮ್ಮ ಜನರಿಗೆ ಇದು ಅರಿವಾಗಬೇಕು. ನಮ್ಮ ಜನರು ಏನು ರಾತ್ರಿ ಡಿಸಿಷನ್ ಚೇಂಜ್ ಮಾಡ್ತಾರೆ. ನೋಟು ಒಂದು ಬಾಟ್ಲ್ ಎಣ್ಣೆ ಕೊಟ್ಟರೆ ಸಾಕು, ರಾತ್ರಿನೇ ಓಟ್ಗಳು ಮಾರ್ಕೊಂಡ್ಬಿಡ್ತಾರೆ ನಮ್ಮ ಜನಗಳು. ಮತ್ತು ಬೈಯೋರು ನಾವೇ, ಅವ್ರನ್ನ ಅಭಿನಂದಿಸೋರು ನಾವೇ. ಒಂದು ಬೆರಳಲ್ಲಿ ಅಧಿಕಾರ ಇದೆ. ಆ ಅಧಿಕಾರ ಯಾರಿಗೆ ಕೊಡಬೇಕಂತ ಜನರಿಗೆ ಅರ್ಥ ಆದರೆ ನಮ್ಮ ರಾಜ್ಯ ವ್ಯವಸ್ಥೆ ರಾಜಕೀಯ ಎಲ್ಲ ಚೆನ್ನಾಗಿರುತ್ತೆ. ಇದು ಬೇರೂರು ಬಿಟ್ಟಿದೆ ಆಲ್ರೆಡಿ ರಾಜಕೀಯ ವ್ಯವಸ್ಥೆ ಅನ್ನೋದು. ಇವತ್ತು ನಾಳೆದಲ್ಲ. ಎಷ್ಟೋ ಜನಗಳು ಬಂದರು ಬದಲಾಯಿಸ್ಬೇಕಂತೇಳಿ, ಅವರೇ ಬದಲಾದ್ರೂ ಹೊರತು ಈ ಒಂದು ರಾಜಕೀಯ ವ್ಯವಸ್ಥೆ ಬದಲಾಗಲಿಲ್ಲ. ಸೊ ನಮ್ಮ ರಾಜ್ಯ ರಾಜಕೀಯ ನಮ್ಮ ಜನ ಈ ಸಮಸ್ಯೆ ಯಾವಾಗಲೂ ಹಿಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಬದಲಾವಣೆ ಬರಬೇಕಂದ್ರೆ ಈ ಕಲಿಯುಗ ನಿರ್ನಾಮ ಆಗಿ ತ್ರೇತಾಯುಗ ಸ್ಟಾರ್ಟ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಉಪೇಂದ್ರ ಅವ್ರದ್ದು ಐಡಿಯಾ ಏನಿದೆ ಅದು ಬರಬೇಕು. ಅದು ಬರಬೇಕಂದ್ರೆ ನಮ್ಮ ಜನರು ಎಜುಕೇಟ್ ಆಗಬೇಕು. ಅದನ್ನು ಅವರು ಬಡ್ಕೊತಾ ಇದ್ದಾರೆ. ಎಜುಕೇಟ್ ಆಗಿರಿ, ನೀವು ಎಜುಕೇಟ್ ಆಗಿರಿ, ನಿಮಗೆ ಅದು ಅಧಿಕಾರ ಇದೆ. ಯಾರು ಕೆಲಸ ಮಾಡಿದವರು ಇಟ್ಕೊಳ್ಳಿ, ಕೆಲಸ ಮಾಡಿದ್ರು ತೆಗೆದು ಬಿಸಾಕಿ ಅಂತೇಳಿ. ಅದು ಬಂದಂದರೆ ರಾಜಕೀಯ ವ್ಯವಸ್ಥೆ ಚೆನ್ನಾಗಿರುತ್ತೆ. ಅದು ಬರೋದಕ್ಕೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಸಮಸ್ಯೆಗಳು ಬರ್ತಾ ಇರ್ತವೆ, ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಮ್ಮ ಜನ ನಮ್ಮ ರಾಜಕೀಯ ಎಲ್ಲ ಹಿಂಗೆ ಇರುತ್ತೆ. ಟಿಕೆಟ್ಗಳಿಗಾಗಿ ತೋರಿಸುವ ಆಸಕ್ತಿಯನ್ನು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೋರಿಸಿದರೆ ನಮ್ಮ ಕರ್ನಾಟಕ ಇನ್ನಷ್ಟು ಸುಧಾರಿಸುತ್ತೆ ಅಲ್ವಾ? ನಿಮ್ಮ ಅಭಿಪ್ರಾಯವೇನು? ನಮ್ಮ ಶಾಸಕರು ಈ IPL ಪ್ರೇಮದ ಬಗ್ಗೆ ನೀವೇನಂತೀರಾ? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಕಂಟೆಂಟೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನನ್ನ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಹೊಸೊಬ್ರು ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.